ಆಸೆಟ್ ಅಲೋಕೇಶನ್. ಸ್ನೇಹಿತರೆ, ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ವಿ ಹ್ಯಾವ್ ಮಲ್ಟಿಪಲ್ ಆಪ್ಷನ್. ಸ್ಟಾಕ್ಸ್ ಇದೆ, ಮ್ಯೂಚುವಲ್ ಫಂಡ್ ಇದೆ, ಬಾಂಡ್ ಇದೆ, FD ಇದೆ. ಬೇಸ್ಡ್ ಆನ್ ಯುವರ್ ರಿಸ್ಕ್ ಅಪಟೈಟ್, ಬೇಸ್ಡ್ ಆನ್ ಯುವರ್ ಇನ್ವೆಸ್ಟ್ಮೆಂಟ್ ಹಾರಿಝಾನ್, ಯು ನೀಡ್ ಟು ಇನ್ವೆಸ್ಟ್. ಉದಾಹರಣೆಗೆ ನಿಮ್ಮದು ರಿಸ್ಕ್ ಅಪಟೈಟ್ ಬಂದ್ಬಿಟ್ಟು ತುಂಬ ಹೈ ಇದೆ ಆ್ಯಂಡ್ ಯು ವಾಂಟ್ ಟು ಇನ್ವೆಸ್ಟ್ ಫಾರ್ ಅ ಲಾಂಗ್ ಟರ್ಮ್. ಅವಾಗ ನೀವೇನು ಮಾಡಬೇಕು? ಈಕ್ವಿಟಿ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಈಕ್ವಿಟಿ ಮಾರ್ಕೆಟ್ನಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತಂದರೆ ಇಲ್ಲಿ ನಿಮ್ಮ ಟೈಮ್ ಹಾರಿಝಾನ್ 5 ವರ್ಷ ಮತ್ತು 5 ವರ್ಷದ ಮೇಲೆ ಇರಬೇಕು. ಅದ್ರ ಜೊತೆಗೆ ಈಕ್ವಿಟಿ ಮಾರ್ಕೆಟ್ನ ನೇಚರ್ ಬಂದ್ಬಿಟ್ಟು ಇಟ್ ವಿಲ್ ಆಲ್ವೇಸ್ ಗೋ ಥ್ರೂ ದ ಸೈಕಲ್ಸ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್. ವಾಲಟಿಲಿಟಿ ಇಸ್ ದ ನೇಚರ್ ಆಫ್ ಎವ್ರಿ ಈಕ್ವಿಟಿ ಮಾರ್ಕೆಟ್. ಒಂದು 10% 15% ಕರೆಕ್ಷನ್ ಆಗೋದು ಈಕ್ವಿಟಿ ಮಾರ್ಕೆಟ್ನಲ್ಲಿ, ವಿಚ್ ಇಸ್ ವೆರಿ ನಾರ್ಮಲ್. ಇಲ್ಲ ನನಗೆ ರಿಸ್ಕನ್ನು ತಡ್ಕೊಳಕ್ಕಾಗಲ್ಲ ಅಂತಂದರೆ ಸೇಫರ್ ಅಸೆಟ್ ಕ್ಲಾಸ್ ಆದಂಥ FDನಲ್ಲಿ ನೀವು ಆರಾಮಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅದಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ರಿಸ್ಕ್ ಏನು, ನಿಮ್ಮ ಟೈಮ್ ಹಾರಿಝೋನ್ ಏನು, ಎಷ್ಟು ರಿಟರ್ನ್ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಇವೆಲ್ಲವನ್ನ ತಿಳ್ಕೊಂಡು ಸರಿಯಾದ ಅಸೆಟ್ ಕ್ಲಾಸಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ.